ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ, ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ನಾವು ಹೊಂಟೇವಿ ಬೆಳಗಾಂ ಅಂದ್ರೆ ಬೆಳಗಾಂ ಅಲ್ಲ, ಬೈಲೊಂಗಲಿಂದ ಒಂದು 18 ಕಿಲೋಮೀಟರ್ ಇದೆ ನಮ್ಮ ಅನಿಲ್ ಬ್ರೋ ಅವ್ರ ಊರು. ಅನಿಲ್ ಬ್ರೋ ಅವ್ರ ಹತ್ರ ಹೊಂಟಿದ್ದೀವಿ. ಯಾಕಂದರೆ ಅನಿಲ್ ಬ್ರೋದು ಇವತ್ತು ಬರ್ತಡೇ. ಅನಿಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಅನಿಲ್ ವಾಟ್ಸನ್ ಅಂತೇಳಿ ನಮ್ಮ ಜೊತೆ ತಮಿಳ್ನಾಡು ಕೇರಳ ರೈಡ್ ಮಾಡಿದ್ರಲ್ಲ. ಸೊ ಅವರ ಬರ್ತಡೇ ಮಾಡಿ ಇವತ್ತು ಅವರ ಊರ ಪಕ್ಕದಲ್ಲಿ ಒಂದು ಜಂಗಲ್ ಐತಿ, ಜಂಗಲ್ದಾಗ ಸ್ಟೇ ಮಾಡೋದೈತಿ ನೈಟ್. ಸೊ ಹಾಗಾಗಿ ಇವತ್ತಿನ ರೈಡ್ ಸ್ಟಾರ್ಟ್ ಆಗೈತಿ. ಈಗ ಕರೆಕ್ಟ್ ನಮ್ಮದು 4 ಗಂಟೆ ಆಗೈತಿ. ಹುಬ್ಳಿಗೆ ಏರ್ಪೋರ್ಟ್ ದಾಟಿವಿ ಜಸ್ಟ್. ಸೊ ನಮ್ಮ ವಿನಯ್ ಬ್ರೋ ಅವರು ಮುಂದೆ ಹೊಂಟಾರೆ. ವಿ ಕೆ ಇನ್ ಕನ್ನಡ ಅಂತೈತಿ ಅವ್ರ ಯೂಟ್ಯೂಬ್ ಚಾನಲ್. ಸೊ ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ರೈಡ್ ಮಾಡತ್ತಾರೆ. ಯಾರ್ಯಾರು ಅವ್ರ ಚಾನಲ್ ನೋಡಿಲ್ಲ ಹೋಗಿ ನೋಡ್ರಿ, ಮಸ್ತ್ ವಿಡಿಯೋ ಬರ್ತಾವೆ ಅವರು. ಹೋಗಿ ಎಲ್ಲರೂ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. 4 ಗಂಟೆ ಆದರೂ ಬಿಸಿಲು ಫುಲ್ ಹೆವಿ ಐತಿ, ಏನು ಮಾಡೋಕ್ಕಾಗಲ್ಲ. ಇದು ಬಿಸಿಲುಗಾಲ, ಮಳೆಗಾಲದಲ್ಲಿ ಮಳೆ, ಬಿಸಿಲುಗಾಲದಲ್ಲಿ ಬಿಸಿಲು, ತಣ್ಣಗಾಲದಲ್ಲಿ ಥಂಡಿ ಎಲ್ಲ ಇರೋದೆ. ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಆಗೋರೆ ರೈಡರ್ಸ್. ಇನ್ನೇನು ಲೆಫ್ಟ್ ಹೋದರೆ ಹೈವೇ ಹತ್ತೈತಿ, ಹುಬ್ಳಿ ಧಾರವಾಡ ಹೈವೇ. ಹೋಗಿದ್ರಿ? ಹೆಂಗೆ ಹೋಗಿದ್ರಿ? ಕಿತ್ತೂರು ಮ್ಯಾಗೆ ಅಲ್ಲಿಂದ ರೌಂಡ್ ಆಗ್ತೈತಿ. ವೀಕೆಂಡ್ ಕನ್ನಡ ಅಂತೇಳಿ ಫುಲ್ ಸ್ಪೀಡ್ನಾಗಿದ್ರೆ ಅವಾಗ ತೋರಿಸ್ಬೇಕು ಅನ್ಕೊಂಡೆ ನಿಮಗೆ. ಕಂಪ್ಲೀಟ್ ಆಗಿ ಅಡ್ವೆಂಚರಸ್ ಆಗಿರ್ತೈತಿ, ಲಾಸ್ಟ್ವರೆಗೂ ನೋಡ್ತಿರ್ರಿ. ಸೊ ಪ್ರತಿಯೊಂದು ಎಪಿಸೋಡ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಏನಾಕೈತಿ ಅಂತೇಳಿ ಅಂತಿರ್ಬೇಕು ಮಂದಿ, ಹಂಗೈತಿ ಎಪಿಸೋಡ್ಸ್. ಸೊ ಸ್ಟೇ ಟ್ಯೂನ್ ನೋಡ್ರಿ ಎಲ್ಲರೂ. ಲೆಫ್ಟಿಗೆ ಹೋದರೆ ಹೈವೇ ಸಿಕ್ತೈತೆ ನಮಗೆ, ಸೀದಾ ಹೈವೇಯಿಂದ ಧಾರವಾಡ ಮಟನು. ಸೊ ಇದು ಹೈವೇ ಸಿಂಗಲ್ ಐತಿ. ಸೊ ಸ್ವಲ್ಪ ಈ ಹೈವೇ ಅಂತಿಲ್ಲ, ಇದು ಭಾಳ ಡೇಂಜರಸ್ ಹೈವೇ. ನಮ್ಮ ಹುಬ್ಳಿ ಧಾರವಾಡ ಹೈವೇ ಏನೈತಲ್ಲ, ಇದಿಷ್ಟು ಸೆಂಟ್ರದಲ್ಲಿರೋದು ಫುಲ್ ಡೇಂಜರಸ್ ಐತಿ. ಯಾಕಂದರೆ ಇಲ್ಲಿ ಬರೋರೆಲ್ಲ ಎದೆ ಮೇಲೆ ಬರ್ತಾರೆ. ಅಪೋಸಿಟ್ ಟ್ರಕ್ನವರಾಗಲಿ ಯಾವುದೇ ವೆಹಿಕಲ್ ಆಗಲಿ ಮೈ ಮೇಲೆ ಬರ್ತಾರೆ, ತೋರಿಸ್ತೀನಂತೆ. ಸೊ ಹುಬ್ಳಿ ಧಾರವಾಡ ಹೈವೇ ಮಹಿಮೆ. ಇನ್ನೊಂದೇನೆಂದರೆ ವರ್ಷದೊಳಗಿಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ ಆಗು ಈ ರೋಡಲ್ಲಿ. ಸೊ ಇದೊಂದು ರೋಡ್ ಡಬಲ್ ರೋಡ್ ಮಾಡತ್ತಿಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಸೊ ಅದು ಗೋರ್ಮೆಂಟಿಗೆ ಬಿಟ್ಟಿದ್ದೆ, ಅವ್ರು ಯಾವಾಗ ಮಾಡ್ತಾರೋ ಯಾವಾಗಿಲ್ಲ ಗೊತ್ತಿಲ್ಲ. ನೋಡೋಣ ಇನ್ನು ಎಷ್ಟು ವರ್ಷ ತಗೋತಾರೆ, ಎಷ್ಟು ಜೀವ ಹೋದ್ಮೇಲೆ. ನೋಡ್ಬೋದು ಯಾವ ಥರ ಮೈಮ್ಯಾಗ ಬರ್ತಾರೆ ಅಂತೇಳಿ. ಸೊ ಅವಾಗನೇ ಹೇಳಿದೆಲ್ಲ ನಾನು, ಫುಲ್ ಮೈಮ್ಯಾಗ ಬರ್ತಾರೆ. ಹೊಲಸು ರೋಡ್ ಐತಿದೆ. ನಿಮ್ಗೆ ಆಗಲೇ ಒಂದು ಸಣ್ಣ ತೋರಿಸಿದ್ದೆ, ಸ್ಯಾಂಪಲ್ ಯಾವ ಥರ ಮೈಮ್ಯಾಗ ಬರ್ತಾರೆ ಟ್ರಕ್ನವ್ರು ಅಂತೇಳಿ. ಈ ಧಾರವಾಡ ರೋಡ್ ಇದೆ ಅಲ್ಲ, ಇದು ಮೋಸ್ಟ್ ಡೇಂಜರಸ್ ರೋಡ್ ಐತಿದೆ. ಸೊ ಬೈಕ್ ರೈಡರ್ಸ್ಗಂತ್ರಿ ಭಾಳ ಡೇಂಜರ್ ಐತಿದೆ ರೋಡ್. ಸೊ ಆದಷ್ಟು ನಾವು ಕೇರ್ಫುಲ್ಲಾಗಿ ಲೆಫ್ಟ್ ಸೈಡ್ ಒಳಗೆ ಹೋಗ್ಬೇಕು ಆರಾಮಾಗಿ. ಇದೊಂದು 30 ಕಿಲೋಮೀಟ್ರ್ ರೋಡ್ ಐತಲ್ಲ. ಸೊ ಇದೊಂದು ಪಾರ್ ಆದ್ರೆ ನಮಗೆ ಫುಲ್ ಬಿಂದಾಸ್ ರೋಡ್ ಸಿಗ್ತೈತಿ. ಸೊ ಇದೇ ಪ್ರಾಬ್ಲಮ್ ನಮಗೆ ಈ ರೋಡ್ ಬಂದೆ. ಸೊ ಈ ರೋಡ್ದೊಳಗೆ ಏನು ಮಾಡ್ತಾರಂದರೆ, ಆ ಕಡೆ ಜಾಗ ಇರ್ತೈತಿ, ಎದೆ ಮ್ಯಾಗೆ ಬರ್ತಾರೆ ಜನ. ನೋಡ್ರಿ ಒಂದು ಕಿಲ್ಲಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ, ಇನ್ನೂ ಜಲಕ್ಗಳ. ಇದಷ್ಟೇ ಅಲ್ಲ, ಇನ್ನೂ ನೋಡುವಂತ್ರಿ ನೀವು ಯಾವ ಥರ ಇದೆ ಅಂತೇಳಿ ರೋಡಲ್ಲಿ ಮಜಾ. ಭಾಳ ಹೊಲಸು ಐತಿದ್ ರೋಡ್, ಭಾಳ ಅಂದ್ರೆ ಭಾಳ ಹೊಲಸು. ಮುಂದೆ ಬರೋ ಗಾಡಿ ಮೇಲೆ ಕಬರ್ ಇರೋಲ್ಲ, ಅಷ್ಟೊಂದು ಕೆಟ್ಟ ಹೊಡಿತಾರೆ ಇಲ್ಲೆಲ್ಲ. ಅದು ಟ್ರಕ್ನವ್ರಿಗಂತೂ ಕೇಳ್ಬೇಡ್ರಪ್ಪ, ಟ್ರಕ್ನವ್ರು ಫುಲ್ ಎದೆ ಮ್ಯಾಗ ಬಂದುಬಿಡ್ತಾರೆ. ಸೊ ಏನು ಮಾಡೋಕ್ಕೆ ಬರೋಲ್ಲ, ನಾವೇ ಸೈಡಲ್ಲಿ ಹೋಗ್ಬೇಕು. ಸ್ವಲ್ಪ ಮಿಸ್ ಆದರೂ ಹೊಗೆನೆ. ಈ ರೋಡ್ ಇದೆ ಅಲ್ಲ ಕೆಳಗಡೆ, ಹಳೆಯಾಳ ಮತ್ತು ದಾಂಡೇಲಿಗೆ ಹೋಗೋ ರೋಡ್ ಇದು. ಈ ಕಡೆ ರೈಟಲ್ಲಿ ಹೋದರೆ ಧಾರವಾಡ, ಸೀದಾ ಹೋದರೆ ಬೆಳಗಾಮ,
ಪುಣೆ, ಮುಂಬೈ, ಹಾಗೆ ಲದಾಖ್ವರೆಗೂ ಹೋಗ್ಬೋದು. ಸೊ ನಾವು ಲಾಸ್ಟ್ ಟೈಮ್ ಲದಾಖ್ ಹೋಗುವಾಗ ಇದೇ ರೋಡಲ್ಲಿ ಹೋಗಿದ್ದು. ಮಳೆ ತುಂಬ ಇತ್ತು ಅವಾಗ, ನೋಡಿರ್ಬೋದು ನನ್ನ ವಿಡಿಯೋದೊಳಗೆ ನೀವು ಲದಾಖ್ ಎಪಿಸೋಡ್, ಫಸ್ಟ್ನೇ ಎಪಿಸೋಡ್ ಒಳಗೆ. ಸೊ ಹಂಗೆ ಒಂದು 5 ಕಿಲೋಮೀಟ್ರ್ ಮುಂದ್ಗಡೆ ಬಂದರೆ ಲೆಫ್ಟಲ್ಲಿ ಒಂದು ಟೋಲ್ ಸಿಗುತ್ತೆ. ಆ ಟೋಲ್ ಯಾವುದಂದರೆ ಇದೇ ಟೋಲು. ಸೊ ಸೀದಾ ಲೆಫ್ಟಲ್ಲಿ ಹೋದರೆ ನಿಮ್ಗೆ ರಾಮನಗರ ಗೋವಾ ರೂಟ್ ಇಲ್ಲೇ ಇರೋದು. ಸೊ ಲೆಫ್ಟ್ ಹೋದರೆ ಸೀದಾ ಗೋವಾವರೆಗೂ ಹೋಗ್ತೀರಿ. ಇಲ್ಲಿಂದ ತಳಗಡೆಯಿಂದ ಲೆಫ್ಟು. ಸೊ ಇಲ್ಲಿ ರೈಟ್ ಸೈಡ್ ಹೋದರೆ ಧಾರವಾಡ ಸಿಟಿ. 3 ಕಿಲೋಮೀಟ್ರ್ ಸ್ಟೇಟ್ ಹೋದರೆ ಟೋಲ್ ಸಿಗುತ್ತೆ. ಟೋಲ್ ದಾಟಿಂದ ಡಬಲ್ ರೋಡ್ ಸಿಗುತ್ತೈತಿ, 3 ಲೈನ್ ಸಿಗ್ತೈತಿ. ಹೆಂಗೆ ಹೊಡಿರಿ ಗಾಡಿ ಅವಾಗ. ಮುಂದೆ ರೋಡ್ ಮಾಡತ್ತಾರ, ಹಂಗಾಗಿ ಇಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿಸಿದ್ರು ಒಂದು 10 ನಿಮಿಷ. ಸೊ ಇವಾಗ ಬಿಟ್ಟರು, ಇಲ್ಲಿಂದ ಹೋಗೋಣ. ಯಾಕಂದ್ರೆ ಒಂದು ಸೈಡ್ ರೋಡ್ ಮಾಡತ್ತಾರೆ, ಇನ್ನೊಂದು ಸೈಡಿಂದ ವೆಹಿಕಲ್ ಬರ್ತಾವಲ್ಲ. ಸೊ ಆ ಕಡೆ ವೆಹಿಕಲ್ ಬಿಟ್ಟಿಂದ ಸ್ಟಾಪ್ ಮಾಡಿ ಈ ಕಡೆಯಿಂದ ಬಿಡ್ತಾರೆ. ಸೊ ಈಗ ಹೋಗೋಣ. ಸಿಂಗಲ್ ಹೈವೇ ಮುಗೀತು, ಇನ್ನೇನಿದ್ರು 3 ಲೈನ್ ಹೈವೇ. ಹೆಂಗೆ ಹೊಡಿತೀರಿ, ಎಷ್ಟು ಹೊಡಿತೀರಿ, ನಿಮ್ಮ ತಿಂಡಿ ಎಷ್ಟೈತಿ ಅಷ್ಟು ಹೊಡಿಬೋದು ಈ ರೋಡಲ್ಲಿ. ಬಟ್ ನಮಗೆ ಗಾಡಿ ಅಷ್ಟೊಂದು ಓಡೋದಿಲ್ಲ. 130 ಸ್ಪೀಡ್ ಓಡ್ತಿದ್ಲ, ಅಷ್ಟು ಹೊಡಿಬೋದು. ಅದಕ್ಕಿಂತ ಜಾಸ್ತಿ ನಮ್ಮ ಗಾಡಿ ಓಡಲ್ಲ ಸ್ನೇಹಿತರೆ. ಸೊ ಇಲ್ಲಿ ಮೊಬೈಲ್ ಮೌಂಟ್ ಕುಂದರ್ಸೇನಿ, ಹೆಂಗೆ ಕಾಣೋದಿತ್ತು ಅಂತ ಹೇಳ್ರಿ. ಯಾಕೆಂದ್ರೆ ಮೊನ್ನೆ ಮಾಡ್ಸೀನಿ ಅದೊಂದು ಸೆಟಪ್ಪು, ಮ್ಯಾಪ್ ಅದು ನೋಡೋಕ್ಕೆ. ಸೊ ಲಾಸ್ಟ್ ಟೈಮ್ ಈ ಕಡೆ ಇತ್ತು, ಅದು ಸ್ವಲ್ಪ ಬಗ್ಗಿ ನೋಡಬೇಕಾಗಿತ್ತು ಮ್ಯಾಪ್ ಅದು. ಇವಾಗ ಡೈರೆಕ್ಟ್ ಮುಂದ್ಗಡೆನೇ ಕಾಣ್ತೈತಿ, ಅದೊಂದು ಖುಷಿ ವಿಚಾರ. ಸೊ ನಿಮಗೆ ಹೇಳಬೇಕನ್ನಿಸ್ತು, ಹೇಳಿದ್ದೀನಿ. ಈಗ ಹೈವೇಲಿಂದ ಲೆಫ್ಟ್ ತಗೋಬೇಕು, ಯಾಕಂದರೆ ಸ್ಟೇಟ್ ಹೋದ್ರೆ ಕಿತ್ತೂರು ಮೇಲೆ ರೌಂಡ್ ಆಗ್ತೈತಿ. ನಾವೀಗ ಗರಗ್ ಮೇಲೆ ಹೋಗ್ಬೇಕು. ಗೂಗಲ್ ಮ್ಯಾಪ್ನ ನಂಬಿ ಯಾವುದೋ ಒಂದು ಸಂಧಿ ಒಳಗೆ ಹೊಂಟೀವಿ. ಸಂಧಿ ರೋಡೊಳಗೆ ಬೈಲಹೊಂಗಲ ರೋಡ್ ತೋರಿಸೈತಿ. ಸೊ ಆ್ಯಕ್ಚುಲಿ ಹಂಗೈತದ ರೋಡ್, ಇದು ಗೂಗಲ್ ಮ್ಯಾಪ್ ಈ ರೋಡ್ ತೋರಿಸೈತಿ. ಸೊ ಈ ರೋಡೊಳಗಿಂದ ಈಗ ಹೊಂಟೇವಿ, ಎಲ್ಲಿಗೆ ಹೋಗಿ ಕೂಡ್ತಿದ್ವಿ ಗೊತ್ತಿಲ್ಲ, ನೋಡೋಣ. ವಾವ್ ಸೂಪರ್, A1 ರೋಡ್ ಐತಿದೆ. ಸೊ ಎಲ್ಲರೂ ಹೋಗಿ ಕೂಡಲಿ ಮೇನ್ ರೋಡಿಗೆ ಹೋಗಿ ಕೂಡಿದರೆ ಸಾಕು. ಈ ಥರ ರೋಡ್ ಇದ್ದರೆ ಮುಗೀತು. ರೋಡ್ ಮಾತ್ರ ಸೂಪರ್ ಆಗಿದೆ, ಇದು ನೋಡ್ಬೋದು ನೀವು. ಸೊ ಇದು ಇಲ್ಲಿಂದ ಊರೊಳಗಡೆ ಹೊಂಟೈತಿ. ಯಾವ ಊರಂತ ಗೊತ್ತಿಲ್ಲ, ಹೋಗುವ ಎಲ್ಲಿ ಮಠ ಹೋಗುತ್ತೆ ಅಲ್ಲಿವರೆಗೂ. ಈಗ ನಾವು ಹಳ್ಳಿ ಒಳಗೆ ಹೋದ್ ಬಂದರೆ ನಮ್ಮ ಅವತಾರಗಳನ್ನು ನೋಡಿ ಇವ್ರು ಯಾರೋ ಕಳ್ಳರು ಬಂದಾರೋ, ಮಕ್ಕಳನ್ನ ಹಿಡ್ಕೊ ಕಳ್ಳರು ಬಂದಾರ ಅಂತೇಳಿ ಹಿಡಿದು ಹೊಡೆಯೋ ಪರಿಸ್ಥಿತಿ ಬರಬಾರ್ದು. ಅಷ್ಟೇ ಕೇಳ್ಕೊತೀನಿ ದೇವ್ರ ಹತ್ರ. ಯಾಕೆಂದರೆ ನಾವೆಲ್ಲ ರೆಡಿ ಆಗಿದ್ದು ರೈಡಿಂಗ್ ಇದನ್ನೆಲ್ಲ ಮಾಸ್ಕ್ ಹಾಕೊಂಡಿದ್ದು ನೋಡ್ಬಿಟ್ರೆ ಅವ್ರಿಗೆ ಹಂಗೆ ಅನ್ನಿಸ್ತೈತಿ. ಸೊ ಅಂತೂ ಇಂತೂ ಮೇನ್ ರೋಡಿಗೆ ಬಂದ್ವಿ ಸ್ನೇಹಿತರೆ. ನೋಡ್ಬೋದು ಇದೇ ಮಲಪ್ರಭಾ ನದಿ. ಸೊ ಮಲಪ್ರಭಾ ರಿವರ್ ಎಷ್ಟು ದೊಡ್ಡದೈತಿ ನೋಡ್ಕೋಬೋದು ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲಾರ್ದೆ ಏನು ಹೇಳಕ್ಕೆ ಹೋಗ್ಬಾರ್ದು. ಹಾಗಾಗಿ ಸುಮ್ಮನೆ ನೋಡಿಬಿಡಿ ತೋರಿಸ್ತಾ ಇದ್ದೀನಿ. ನಾವು ಜಾತ್ರೆ ಮುಗಿಸ್ಕೊಂಡು ಈ ಥರ ಜಾತ್ರೆಗೆಲ್ಲ ಚಕಡಿ ಒಯ್ದು ಇನ್ನೂ ಹಳ್ಳಿ ಕಡೆ ಉಳಿದೈತಿ ನಮ್ಮ ಸಂಸ್ಕೃತಿ. ಸೊ ಈ ಸಂಸ್ಕೃತಿ ಉಳಿಸೋ ಕಾರಣನೇ ಹಳ್ಳಿಯವರು. ಸೊ ಈ ಕಡೆ ಎಲ್ಲ ಮರ್ತು ಹೋಗ್ಬಿಟ್ಟಾರೆ ಈಗ ಆಲ್ರೆಡಿ ಸಿಟಿ ಕಡೆ. ಸೊ ಎಷ್ಟೋ ನಮ್ಮ ಹಳೆ ಸಂಸ್ಕೃತಿ ಉಳಿಯೋಕ್ಕೆ ಕಾರಣ ಹಳ್ಳಿಯವರೇ. ಸೊ ರೈತರ್ಲಿಂದನೇ ಎಲ್ಲ. ಸೊ ರೈತರಿಗೂ ಒಂದು ದೊಡ್ಡ ಸಲಾಮ್, ಹಾಗೆ ನಮ್ಮ ಸೈನಿಕರಿಗೂ ಒಂದು ದೊಡ್ಡ ಸಲಾಮ್. ಇವಾಗ ಬೈಲಹೊಂಗಲ ಎಂಟ್ರಿ ಕೊಟ್ವಿ, ಜಸ್ಟ್ ಬೈಲಹೊಂಗಲ್ಗೆ ರೀಚ್ ಆಗೀವಿ ಈಗ.
ಸೊ ಇಲ್ಲಿಂದ ನಮ್ಮ ಅನಿಲ್ ಬ್ರದರ್ ಅವ್ರ ಊರು 12 ಕಿಲೋಮೀಟ್ರ್ ಐತಿ. ತೋರ್ಸೋಕೆ ಇನ್ನೇನಿಲ್ಲ, ಇಲ್ಲೇ ರೋಡ್ ಇದೆ, ಬಂದಿದ್ದಾರೆ. ಸೊ ಇಲ್ಲೇ ಒಂದು ಸ್ವಲ್ಪ ಚಹಾ ಕುಡ್ಕೊಂಡು ಮುಂದೆ ಹೋಗೋಣ. ನಮ್ಮ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ. ಇನ್ನೊಂದು 10 ಕಿಲೋಮೀಟ್ರ್ ಐತಿ. ಅವ್ರ ಊರಿಗೆ ಹೋಗಿ ಸಿಗೋಣ. ಪಾಪ ನಿಮಗೂ ಬೇಜಾರಾಗ್ತೈತಿ ರೋಡ್ ನೋಡಿ. ನಾನು ಕೊರಗತ್ತೀನಿ ಅವಾಗಿಂದ ರೋಡ್ ಒಳಗೆ. ಸೊ ಊರಿಗೆ ಹೋಗಿ ಸಿಗೋಣ. ಫೈನಲಿ ನಾವು ಅನಿಲ್ ಬ್ರೋ ಅವ್ರ ಮನೆಗೆ ಬಂದ್ವಿ. ನಮ್ಮ ಆಫೀಸರ್ ಅವರು ಬಂದುಬಿಟ್ರೆ ನಮ್ಗಿನ್ ಮೊದಲೇ. ಒಂದು ಮಾತು ಫೋನ್ ಮಾಡಿಲ್ಲ ನೀವೇ. ಹಾಂ, ನಮ್ದು ಈ ಕಡೆ ಅವ್ರದ್ದು ಆ ಕಡೆ ರೀ. ಮತ್ತು ರೀ ಯಾವಾಗ ಬಂದ್ರಿ ನೀವು? ಹೌದೇನ್ರಿ? ಅನಿಲ್ ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು, ಹ್ಯಾಪಿ ಬರ್ಡೇ. ಏನ್ರಿಪ್ಪ ನಿಮ್ಮ ಊರು ಎಲ್ಲೆಲ್ಲ ಐತಿ? ಒಳಗಿಂದ ಏ ಬಾರು. ಅಯ್ಯೋ ಜೂನಿಯರ್, ನಿಮ್ಮ ಪಪ್ಪನ ಗಾಡಿ ಎಷ್ಟದವು? ಸೊ ಫೈನಲಿ ಬಂದ್ವಿ, ಮತ್ತೆ ಸಿಗೋಣ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಇವಾಗ ಸ್ವಲ್ಪ ರೆಸ್ಟ್ ಕೊಡೋಣ ಗೋಪುರಗೆ, ನಮಗೆ ಇಬ್ಬರಿಗೂ. ಈ ಗುಡ್ಡದ ಕಡೆ ಬೈಕ್ ಹಚ್ಚಿ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕೀಗ. ಅಡ್ವೆಂಚರ್ 6:30 ಆಗೈತಿ ಟೈಮ್. 6:30ಗೆ ಇಂಥ ಜಂಗಲ್ನಾಗ ನೋಡ್ಬೋದು. ಅಂಥ ದೊಡ್ಡ ಜಂಗಲ್, ನಾರ್ಮಲ್ ಜಂಗಲ್. ಎಲ್ಲಿ ಹುಲಿ ಕರಡಿ ಭಾಳ ಅದಾವೆ. ಸೊ ಸೇಫ್ಟಿಯಾಗಿ ಹುಲಿ ಅನ್ನೋಕ್ಕೇನಿಲ್ಲ, ಚಿರತೆ ಮತ್ತು ಕರಡಿ ಅದಾವಂತೆ. ಆದರೂ ಇವತ್ತು ಅಡ್ವೆಂಚರ್ ನೈಟ್ ಕ್ಯಾಂಪ್ ಮಾಡೋದೈತಿ. ಕ್ಯಾಂಪ್ ಮಾಡೋಣ. ಸೀದಾ ಹೋಗಿ ಬೈಕ್ ಹಚ್ಚಿ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಟೆಂಟ್ ಹಾಕ್ಕೊಂಡು ಇವತ್ತು ಸ್ಟೇ ಮಾಡೋದೈತಿ. ಸೊ ಇವತ್ತು ನೈಟ್ ಎಲ್ಲ ಫುಲ್ ವಿಡಿಯೋ ಶೂಟ್ ಹೋಗೋಣ ಮುಂದ್ಗಡೆ. ಮತ್ತೆ ಮುಂದೆ ಸಿಗೋಣ. ಇವಾಗ ಆಫ್ ಮಾಡ್ತೀನಿ. ದೇವ್ರೇ, ಈ ಮಲ್ಲಯ್ಯ ದೇವಸ್ಥಾನ. ಬನ್ರಿ. ಏನೋ ಮಾತಾಡಲ್ಲೇ. ಏನ್ ಮಾತಾಡ್ರಿ? ಸ್ನೇಹಿತರೆ, ಇದು ದೇವಸ್ಥಾನ. ಇಲ್ಲೇ ದೇವಸ್ಥಾನ ಕಡೆ ಪಾರ್ಕಿಂಗ್ ಮಾಡಿ ಇಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಇವಾಗ ಗುಡ್ಡ ದಾಟಿ ಮುಂದ್ಗಡೆ ಹೋಗಿ ಒಂದು ಕೆರೆ ಕಡೆ ಟೆಂಟ್ ಹಾಕ್ಬೇಕಂತ ಮಾಡೀವಿ. ಸೊ ಟೆಂಟ್ ಹೊಡಿ ಜಾಗದಾಗ ಸಿಗೋಣ. ಇಲ್ಲ ನಡ್ಕೊಂಡು ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡ್ತೀನಿ. ನಮ್ಮ ಕಿಚ್ಚಾಮಯ್ಯ ಅವ್ರು ಅದಾರ ಸಪೋರ್ಟಿಗೆ.